ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಎಸ್ಎಸ್ ಮಲ್ಲಿಕಾರ್ಜುನ್. ರಿಜ್ವಾನ್ ಅರ್ಷದ್ ಜೊತೆಗೂ ಕೂಡ ಸಿಎಂ ಭೇಟಿಯಾಗಿದ್ದಾರೆ ಮಲ್ಲಿಕಾರ್ಜುನ್. ಮಾತುಕತೆಯನ್ನ ನಡೆಸಿದ್ದಾರೆ. ಜಮೀರ್ ಅಂಡ್ ಟೀಮ್ ವಿರುದ್ಧ ದೂರನ್ನ ಕೊಟ್ರ ಈ ಭೇಟಿಯಲ್ಲಿ ಮಲ್ಲಿಕಾರ್ಜುನ್. ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದಂತಹ ಸಾದಿಕ್ ಪೈಲ್ವಾನ್ ಕೂಡ ಸಿಎಂ ರನ್ನ ಭೇಟಿ ಮಾಡಿದ್ದಾರೆ. ಎಲ್ಲರನ್ನೂ ಕೂಡ ಕರೆಸೋ ಮೂಲಕವಾಗಿ ಏನಾಗಿದೆ ಅನ್ನೋದರ ಬಗ್ಗೆ ಮುಖ್ಯಮಂತ್ರಿಗಳು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಭೇಟಿ ಮಾಡೋ ಮೂಲಕವಾಗಿ ಯಾವ ರೀತಿ ಷಡ್ಯಂತ್ರವನ್ನ ಎಳೆದಿದ್ದಾರೆ ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಇವರುಗಳು ನಡೆಸಿದ್ದಾರೆ ಅನ್ನೋದರ ಬಗ್ಗೆ ಗಂಭೀರ ಆರೋಪಗಳನ್ನ ಮುಖ್ಯಮಂತ್ರಿಗಳ ಬಳಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಜೊತೆಗೆ ಮಾತುಕತೆ ನಡೆಸಿದ ನಂತರದಲ್ಲಿ ರಿಜ್ವಾನ್ ಅರ್ಷದ್ ಜೊತೆಗೂ ಮಾತನಾಡಿದ್ದಾರೆ. ಈ ಕಡೆಗೆ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದಿದ್ರು. ಆನಂತರ ಮುಖ್ಯಮಂತ್ರಿಗಳೇ ಅವ್ರನ್ನ ಸಮಾಧಾನಪಡಿಸಿ ಹಿಂದೆ ಸರಿಯುವಂತೆ ಮಾಡಲಾಗಿತ್ತು. ಆದರೆ ಇದಕ್ಕೆಲ್ಲ ಕಾರಣ ಯಾರು ಅನ್ನೋದ್ರ ಬಗ್ಗೆ ಈಗ ಉತ್ತರವನ್ನ ಹುಡುಕೋ ಕೆಲಸ ಆಗ್ತಾ ಇದೆ. ಜಮೀರ್ ಅಂಡ್ ಗ್ಯಾಂಗ್ ವಿರುದ್ಧ ಸಿಎಂಗೆ ದೂರು. ಸಿಎಂ ಭೇಟಿಯಾದ ಸಲೀಂ ಅಹಮದ್ ಮತ್ತು ಶಾಸಕ ರಿಜ್ವಾನ್ ಅರ್ಷದ್ ಕುತೂಹಲವನ್ನ ಕೆರಳಿಸ್ತಾ ಇದೆ. ಜಮೀರ್ ವಿರೋಧಿ ಶಾಸಕರ ಈ ಭೇಟಿ, ಜಮೀರ್ ಅಂಡ್ ಟೀಮ್ ಅಂಡ್ ಗ್ಯಾಂಗ್ ವಿರುದ್ಧ ಸಿಎಂಗೆ ದೂರನ್ನ ಕೊಡೋ ಸಲುವಾಗಿಯೇ ಇವರು ಭೇಟಿ ಕೊಟ್ಟಿದ್ದಾಗಿ ಮಾಹಿತಿ ಸಿಗ್ತಾ ಇದೆ. ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಇವರು ಏನು ಭೇಟಿ ಮಾಡಿದ ನಂತರದಲ್ಲಿ ಜಮೀರ್ ವಿರುದ್ಧವಾಗಿ ಸಾಕ್ಷ್ಯಗಳನ್ನು ಒದಗಿಸಿದ್ದಾರೆ, ಯಾವ ರೀತಿ ಷಡ್ಯಂತ್ರವನ್ನ ರೂಪಿಸಲಾಯಿತು, ಏನೆಲ್ಲ ಮಾಡಿದ್ರು, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನನ್ನದೇನು ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಹೇಳ್ಕೊಳ್ತಾ ಇದ್ರು ಕೂಡ ಒಳೊಳಗೆ ಇವರು ಮಾಡಿದ್ದೇನು ಪಕ್ಷ ವಿರೋಧಿ ನಡವಳಿಕೆಗಳು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವಂತಹ ಮತ್ತೊಂದು ಪಡೆ ರಿಜ್ವಾನ್ ಅರ್ಷದ್ ಅವರ ಪಡೆ ಈಗ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ದೂರನ್ನ ಕೊಟ್ಟಿದೆ. ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಇದು ಈಗ ಸದ್ಯ ಇರತಕ್ಕಂತಹ ಪ್ರಶ್ನೆ. ಜಬ್ಬಾರ್, ನಾಸೀರ್ ಇವರೆಲ್ಲರೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನಮಗೆ ಯಾಕೆ ನೋಟಿಸ್ ಕೊಟ್ಟರು, ನಮ್ಮನ್ನು ಯಾಕೆ ರಾಜೀನಾಮೆ ಕೊಡು ಅಂತ ಹೇಳ್ತಾ ಇದ್ದಾರೆ. ನಾವು ಇದಕ್ಕೆ ಸೂಕ್ತ ಉತ್ತರ ಕೊಡ್ತೀವಿ, ಹೈಕಮಾಂಡ್ ನಮಗೆ ನೋಟಿಸ್ ತಲುಪಿಸಿದ್ದು ನಮ್ಮ ಕೈ ಸೇರಿದ್ರೆ ಅಂತ ಈಗಾಗಲೇ ಜಬ್ಬಾರ್ ಕೂಡ ಹೇಳಿದರು. ಜಮೀರ್ ಅವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳಬಹುದಾದ ಸಾಧ್ಯತೆಯ ಬಗ್ಗೆ ಕೂಡ ಕೇಳಿ ಬರ್ತಾ ಇದೆ. ಆ ಕಡೆ ಅವರು ಕೇರಳ ಚುನಾವಣೆಯ ಜವಾಬ್ದಾರಿ ಕೊಟ್ಟಿದ್ರು, ನಾನು ಸ್ಟಾರ್ ಕ್ಯಾಂಪೇನರ್ ಆಗಿದ್ದೆ ಅಂತ ವೇಣುಗೋಪಾಲ್ ಜೊತೆಗೆ ನಾನು ಹೋಗಿದ್ದೆ ಅಂತ ಹೇಳ್ಕೊಳ್ತಿದ್ದಾರೆ. ಇದಲ್ಲ, ಬೇರೆನೇ ಇದೆ ಅನ್ನೋದನ್ನ ಉಳಿದವರು ತೋರಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಮುಖ್ಯಮಂತ್ರಿಗಳನ್ನ ಸಾಲು ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಭೇಟಿ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಕೂಡ ಭೇಟಿ ಮಾಡಿದ್ದಾರೆ. ಏನೆಲ್ಲ ಆಗ್ತಾ ಇದೆ ಸದ್ಯ? ಒಂದು ದಾವಣಗೆರೆ ಉಪಚುನಾವಣೆ ಎಫೆಕ್ಟ್ ಏನಿದೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿಯನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ದಿವ್ಯಾ. ಒಂದ್ ಕಡೆ ಅಬ್ದುಲ್ ಜಬ್ಬಾರ್ ಅವರ ಅಮಾನತಾಗಿದೆ, ನಜೀರ್ ಅಹಮದ್ ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ಬಿಡುಗಡೆ ಮಾಡಲಾಗಿದೆ. ಈಗ ಇರುವಂತದ್ದು ಮುಂದೆ, ಯಾಕಂದ್ರೆ ಪಕ್ಷ ವಿರೋಧ ಚಟುವಟಿಕೆ ಜಮೀರ್ ಅಹಮದ್ ಕೂಡ ಮಾಡಿದ್ರು ಅನ್ನುವಂತ ಆರೋಪಗಳು ಕೇಳಿ ಬರ್ತಿದ್ದಾವೆ. ಆದ್ರೆ ಜಮೀರ್ ಅಹಮದ್ ಅವರು ಮಾತ್ರ ನಾನು ಕೇರಳದ ಚುನಾವಣೆಯಲ್ಲಿ ಭಾಗವಹಿಸಿದ್ದೆ, ಪ್ರಚಾರದಲ್ಲಿ ಭಾಗವಹಿಸಿದ್ದೆ, ಹೈಕಮಾಂಡ್ ಕೊಟ್ಟಂತಹ ಸೂಚನೆಯನ್ನ ನಾನು ಪಾಲನೆ ಮಾಡಿದ್ದೀನಿ ಅನ್ನುವಂತ ಸಬೂವನ್ನ ಕೊಡ್ತಿದ್ದಾರೆ. ಆದ್ರೂ ಕೂಡ ಅವರ ಮೇಲೆ ಕ್ರಮ ಆಗ್ಬೇಕು ಅನ್ನುವಂತ ಒತ್ತಾಯವನ್ನ ಮತ್ತೊಂದು ಮುಸ್ಲಿಂ ಬಣ ಕಾಂಗ್ರೆಸ್ ಮಾಡ್ತಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅವರು ಭೇಟಿಯಾದ್ರು. ಇನ್ನೊಂದು ವಿಚಾರ ಅಂತಂದ್ರೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಸಿಎಂ ಅವರಿಗೆ ಭೇಟಿಯಾಗಿ ಅಲ್ಲಿನ ವಸ್ತುಸ್ಥಿತಿಗಳಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಏನು ಅನ್ನಂತದಾದ್ರೆ ಅಲ್ಪಸಂಖ್ಯಾತ ಮತಗಳು ನಮಗೆ ಅಂದುಕೊಂಡಂತೆ ಬಂದಿಲ್ಲ ಅನ್ನುವಂತಹ ವರದಿಯನ್ನ ಸಿಎಂ ಅವರಿಗೆ ಮಲ್ಲಿಕಾರ್ಜುನ್ ಅವರು ನೀಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಕೆಲವೊಂದಷ್ಟು ಅಲ್ಪಸಂಖ್ಯಾತ ನಾಯಕರು ಸರಿಯಾಗಿ ಅಲ್ಲಿ ಪ್ರಚಾರ ಮಾಡಿಲ್ಲ. ಹೀಗಾಗಿ ಒಂದಿಷ್ಟು ಸಮಸ್ಯೆಗಳು ನಮ್ಗಾಗಿದ್ದಾವೆ. ಅಂದುಕೊಂಡಂತೆ ಮುಸ್ಲಿಂ ಮತಗಳು ನಮಗೆ ಬಂದಿಲ್ಲ ಅನ್ನುವಂತ ವರದಿಯನ್ನ ಸಿಎಂ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಹಾಗಾಗಿ ಫಲಿತಾಂಶ ಬಂದ ಬಳಿಕ ಈ ಒಂದು ವಿಚಾರ ಮತ್ತಷ್ಟು ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕಂತೂ ಇಬ್ಬರ ತಲೆದಂಡ ಆಗಿರುವಂತದ್ದು, ಮುಂದೆ ಯಾರ ತಲೆದಂಡ ಆಗುತ್ತೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಆದ್ರೆ ಸಿಎಂ ಅವರಿಗೆ ಕೊಡುವಂತ ವರದಿಯನ್ನ ಮಲ್ಲಿಕಾರ್ಜುನ್ ಅವರು ಕೊಟ್ಟಿದ್ದಾರೆ. ಸಿಎಂ ಅವರು ಮುಂದಿನ ಕ್ರಮಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ದಿವ್ಯಾ. ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ವಾತಾವರಣವನ್ನ ಈ ಉಪಚುನಾವಣೆ ನಡೆದ ನಂತರದಲ್ಲಿ ಸೃಷ್ಟಿ ಮಾಡಿರೋದಂತೂ ಸುಳ್ಳಲ್ಲ. ಸದ್ಯ ಅಲ್ಪಸಂಖ್ಯಾತ ಮತಗಳು ಹೇಗೆ ಕೈ ಕೊಟ್ಟಿವೆ ಅನ್ನೋದರ ಬಗ್ಗೆ ವಿವರಣೆಯನ್ನ ಮಲ್ಲಿಕಾರ್ಜುನ್ ಕೊಟ್ಟಿದ್ದಾರೆ.